ವಾಸುದೇವಂ ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ ನಿರಂತರ ದೃಷ್ಟಿ ವಾಸುದೇವಂ ಸದಾ ನಿನ್ನ ಅಭಯ ದಿನ ಬಂದು ನಿಗಮ ಆಗಮ ಸಿಂಧು ಪರಮಾತ್ಮ ದಿನ ಬಂದು ನಿಗಮ ಆಗಮ ಸಿಂಧು ಅಗಣಿತ ಗುಣಗಳ ಹರಿಕುಲ ಮರ್ದನ ಅಗಣಿತ ಗುಣಗಳ ಹರಿಕುಲ ಮರ್ದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ ಪರಮಾತ್ಮ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನ ಅರವಿಂದ ನಯನ ಪೊರೆ ಸಿಂಧು ಶಯನ ಅರವಿಂದ ನಯನ ಪೊರೆ ಸದಾ ನಿನ್ನ ಅಭಯ ನಿರಂತರ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯ ಪರಮಾತ್ಮ 1 ವರ್ಷ ಜ್ಞಾತವಾಸ 12 ವರ್ಷ ವನವಾಸವನ್ನು 1 ವರ್ಷ ಜ್ಞಾತವಾಸ ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರಿದರು. ಹಾ ಪರಮಾತ್ಮನ ಕರುಣೆಯು ನಮ್ಮ ಮೇಲೆ ಬಾರಲೇವಲ್ಲ. ನಾನು ಈಗಲೇ ದ್ವಾರಕಿಗೆ ಹೋಗಿ ಹಾ ಪರಮಾತ್ಮನನ್ನು ಕಾಣುವೆನೋ. ಕುರುಕೊಂಡವರಲ್ಲಿ ಸಿದ್ಧತೆ ಗಂಡಿಹ ಯುದ್ಧದ ಸುದ್ದಿಯ ಸಿಕ್ಕದೊಡರಹೆ ಕುರುಕೊಂಡವರಲ್ಲಿ ಸಿದ್ಧತೆ ಗಂಡಿಹ ಯುದ್ಧದ ಸುದ್ದಿಯ ಸಿಕ್ಕದೊಡರ ಚಂದ್ರಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲ್ಲ ಚಂದ್ರಗೋಪತಿ ಕೃಷ್ಣನ ಸಹಿತ ಬಲರಾಮನ ಸಹಾಯ ಪಡೆಯಲು ಬರದಿನಂತೆರಳುಗೆ ದ್ವಾರಕ ನಗರಕ್ಕೆ ಬರದಿನಂತೆರಳುಗೆ ದ್ವಾರಕ ನಗರಕ್ಕೆ ಹಡಬ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಹಡಬ ಭೀಮನ ವಧಿಸಲು ವಿಧ ವಿಧ ಪ್ರಯೋಗವೆಸಗಿದರು. ಭೀಮನವನು ಎದೆಗೆಳದೆ ಮರುಗಳಿಂದ ಕೊಪ್ಪಿಹನ ಭೀಮನವನು ಎದೆಗೆಳದೆ ಮರಕರಿಯಂತ ಕೊಪ್ಪಿಹನು ಮಾಧವನ ಬೆಂಬಲನು ಮಹಾಂತ ಪಾಂಡವರ
ಬಂದು ತೀರಿಸಿಕೊಳ್ಳಲು ಕವನದಲ್ಲಿ ಮನವ ಮುರಿದು ನಮ್ಮ ಬಂದು ತೀರಿಸಿಕೊಳ್ಳಲು ತೆರಳುವೆ ಹೋರಾಟ ನಗರಕ್ಕೆ ತೆರಳುವೆ ನಗರಕ್ಕೆ ಪಾಂಡವರು ಈ ದುರ್ಯೋಧನನ ಹೊರತಾಗಿ ಈ ವಿಶಾಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಮತ್ತವರಿಂದಲೂ ಸಾಧ್ಯವಿಲ್ಲ. ಪಾಂಡವರಿಗೆ ರಾಜ್ಯವ ದೊರಕುವುದು ಸಂಧಿಯಿಂದಲ್ಲ, ಸಮರದಿಂದ, ಭೀಕರ ಸಂಗ್ರಾಮದಿಂದ. ಅವರು ನನ್ನಂತಹ ಕೆಚ್ಚದೆಯ ದಂಡದೆಯ ಗಂಡುಗಳಿಗಳೇ ಹಾಗಿದ್ದರೆ ಯುದ್ಧ ಮಾಡಿ ರಾಜ್ಯವನ್ನು ಗೆಲ್ಲರಿ. ಸೋತರೆ ಸಾಯುಜ್ಯ, ಗೆದ್ದರೆ ಅಖಂಡ ಸಾಮ್ರಾಜ್ಯ. ನಾನೀಗಲೇ ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣನಲ್ಲಿ ಸಹಾಯವನ್ನು ಬೇಡುವೆನು. ಆಗೊಂದು ವೇಳೆ ಯಾದವ ರಾಜನ ಸೈನ್ಯವು ನಮ್ಮ ಪಕ್ಷಕ್ಕೆ ದೊರೆತರೆ ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಯಾದವ ರಾಜನ ಸೈನ್ಯವು ದೊರೆತರೆ ಸುಲಭದಿ ಮಣಿಸುವೆ ಶತ್ರುಗಳ. ಪಾಂಡವ
ದಯ ತೋರು ಹರಿಯೇ ದಾನವ ಮಾಡುವೆ ದಯ ತೋರು ಹರಿಯೇ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿದರೆ ಕೇಶವ ನಿನ್ನ ನಾಮಾಮೃತವ ಕೇಶವ ನಿನ್ನಯ ನಾಮಾಮೃತವ ನೆನೆಯಿತೆ ನೆನೆಯಿತೆ ಈ ನನ್ನ ಜೀವ ನೆನೆಯಿತೆ ನೆನೆಯಿತೆ ಈ ನನ್ನ ಜೀವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ಪರಮಾತ್ಮ ವಾಸುದೇವ ಎಂದಿಗೆ ಕರುಣಿಸಿ ಕಾಯುವೆ ತಂದೆ ನಿನಗಾಗಿ ನಾನು ಓಡೋಡಿ ಬಂದೆ ಪರಮಾತ್ಮ ವಾಸುದೇವ ನಿನಗಾಗಿ ನಾನು ಓಡೋಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಶ್ರೀ ಕೃಷ್ಣ ಪರಮಾತ್ಮರು ನಿದ್ರೆಯಲ್ಲಿದ್ದಾರೆ. ನಿದ್ರೆಯಿಂದ ಎಚ್ಚರಗೊಳ್ಳ ತನಕ ಅವರ ಪಕ್ಕದಲ್ಲೇ ಕುಳಿತುಕೊಳ್ಳುವೆನು. ಭವ್ಯಭವನದ ಶೃಂಗಾರ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ತರಿ ನಗುತ್ತಿಹೆ ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ತರಿ ನಗುತ್ತಿಹೆ ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿಹೆ ನವಿಲು ಸಾರಂಗ ಪಕ್ಷಿಗಳೇಗೆ ಒಂದು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿಹೆ ದೇವಲೋ ಆದಿಲೋಕವ ಮರುಗಿ ಧರಿಸಿದಂತಿಹೆ ದೇವಲೋ ಆದಿಲೋಕವ ಮರುಗಿ ಧರಿಸಿದಂತಿಹೆ ಎನಿದು ನಿಸ್ತನ ಧರ್ಮದ ಸಿರಿತನ ಎನಿದು ನಿಸ್ತನ ಧರ್ಮದ ಸಿರಿತನ ಏನಿ ಪವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಪವನದ ವೈಭವ ನೋಡಲಾಚರ್ಯವಾಗಿದೆ ನೋಡಲಾಚರ್ಯವಾಗಿದೆ ಏನಿ ಪವನದ ವೈಭವ ನೋಡಲಾಚರ್ಯವಾಗಿದೆ ಏನಿ ಪವನದ ವೈಭವ ವೈಭವ
ವೈಭವ ವೈಭವ ಇಂದ್ರಕಲಗಳ ವೈಭವ ಏನಿ ಭವ್ಯ ಭವನದ ಶೃಂಗಾರ ವೈಭವ, ಏನಿ ಭವನದ ಕಲಾಕೃತಿ, ಅಬ್ಬಾ ಹಿಂದೆಂದೂ ಕಾಣದಂತಹ ಔಚಿತ್ಯ ದೃಶ್ಯಗಳಿಂದ ಅಲಂಕೃತವಾಗಿ ರಂಗು ರಂಗುಗಳಿಂದ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಅರಮನೆ. ಎತ್ತ ನೋಡಿದರತ್ತ ಮುತ್ತು ರತ್ನಗಳಿಟ್ಟು ಕಿತ್ತಲ್ಪಟ್ಟ ಕೋಣುಗಂಬಗಳ ಸೊಬಗು. ಇಲ್ಲ ಬಾಲಕಿಯರು, ಬಳ್ಳಿಯಂತೆ ಬಳಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನ, ಸಂಪಿಗೆಯ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಈ ಶಿಲಾಬಾಲಕೆಯರ ಭಾವಭಂಗಿಯ ತೋರಿ ಓರೆ ನೋಟವ ಬೀರಿ ಸುಪ್ತ ಶರೀರವನ್ನೇ ಬಡಿದೆಚ್ಚರಿಸಿ ಅರೆವೆಚ್ಚನೆಯ ತೋರುವ ಈ ಸರ್ವಾಂಗನೆಯರ ಕಡೆಗಣ್ಣಿನ ಕುಡಿನೋಟದ ವೈಖರಿ, ಇವರು ನೊಂದು ಬಾರಿ ನಾನೇ ಹಿಡಿದಪ್ಪಲೇ. ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ಸ್ವಾಗತ ಕುರುನಂದನ, ಸ್ವಾಗತ ವಯ್ಯ ಸುಯೋಧನ. ಸ್ವಾಗತ ವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಕುರುನಂದನ. ಕುರುವಂಶದ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶದ ತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಧೀರ ಪ್ರಚಂಡ ಕೌರವಗೆ ಸಂಗದಿ ಧೀರ ಪ್ರಚಂಡ ಕೌರವಗೆ ಸ್ವಾಗತ 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 ಸ್ವಾಗತ. ಸ್ವಾಗತ ಸ್ವಾಗತ ಸುಸ್ವಾಗತ, ಸ್ವಾಗತ ವಯ್ಯ ಸುಯೋಧನ. ಸ್ವಾಗತ ವಯ್ಯ ಸುಯೋಧನ, ಸ್ವಾಗತ ಸ್ವಾಗತ ಸ್ವಾಗತ.
ಸ್ವಾಗತ ಸ್ವಾಗತ ಗುರುನಂದನ. ಇದೇನಿದು? ಎಲ್ಲವೂ ಕನಸಿನಂತೆ ಭಾಸವಾಗುತ್ತಿರುವುದಲ್ಲ. ಇದೆಲ್ಲವೂ ಶ್ರೀಕೃಷ್ಣನ ಮಾಯಾ. ಕೃಷ್ಣ, ಈ ನಿನ್ನ ಶಯಾಗ್ನ ಗೃಹವನ್ನು ನೋಡಿ ಮರುಳಾಗುವನೆಂದು ಭಾವಿಸಿದೆಯಾ? ಈ ಚಂದ್ರಕುಲ ಚಕ್ರೇಶ್ವರನನ್ನು ಶಸಾಗರ ಪೃಥ್ವಿಯನ್ನೇ ಶಾಸನಗೈದ ವಸುಂಧರೆಯ ಕುವರ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಆಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ ಈ ದುರ್ಯೋಧನ ಸಾರ್ವಭೌಮನ ಭವನಕ್ಕಿಂತಲೂ ಈ ಮಾಧವನ ಭವನವು ಅದ್ಭುತವೇ, ರಮಣೀಯವೇ, ಸಾಮಾನ್ಯವೇ. ಓ ಸಾರ್ಥಕಿ, ಸಾರ್ಥಕಿ, ಕೃಷ್ಣನಲ್ಲಿ ಕೃಷ್ಣ ಪರಮಾತ್ಮನು ನಿದ್ರೆಯಲ್ಲಿದ್ದಾನೆ. ನಿದ್ರೆಯಿಂದ ಎಚ್ಚರಗೊಳ್ಳುವ ತನಕ ಈ ಪೀಠವನ್ನು ಅಲಂಕರಿಸಿ. ದ್ವಾರಕಾ ನಗರದ ಅರಸ, ದ್ವಾರಕಾ ನಗರದ ಅರಸ ನಂದಗೋಪಾಲಕನು ಮುಗಿಲು ನಿದ್ದೆಯಲ್ಲಿರಬೇಕಾದರೆ ಇದಕ್ಕೊಂದು ಕಾರಣವಿರಲೇಬೇಕು. ಸಾರ್ಥಕಿ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸುತ್ತಿರುವುದು. ಈ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಲೇಬೇಕು. ಅದಕ್ಕೆ ನನಗೆ ಉತ್ತರ ಕೊಡಲು ಸಾಧ್ಯವೇ ಇಲ್ಲ ಮಹಾರಾಜ. ನಾವು ಕೃಷ್ಣ ಪರಮಾತ್ಮನ ಅಧೀನರು. ಕೃಷ್ಣ ಪರಮಾತ್ಮ ಎಲ್ಲಿ ಇರುತ್ತಾನೋ ನಾವು ಅಲ್ಲಿಯೇ ಇರುವೆವು. ಸರಿಯಾದ ಮಾತು ಸಾರ್ಥಕಿ. ಮಾಧವನೊಡನೆ ಯಾದವರು ನಮ್ಮ ಪಕ್ಷಕ್ಕೆ ಇರಲಿ. ಕಾರ್ಯಸಿದ್ಧಿಗಾಗಿ ಬಂದ ಮೇಲೆ ಕಾಯಲೇಬೇಕು. ಎಚ್ಚರವಾಗಲಿ. ಎಚ್ಚರವಾಗುವ ತನಕ ನಾನಲ್ಲಿಯೇ ಕುಳಿತರಾಯಿತು. ಚಂದ್ರಕುಲ ಚಕ್ರೇಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನದನೆಂಬನೋನು ಕೇವಲ ಧನ ಕಾಯುವ ಕೊಲ್ಲನ ಪಾದದಲ್ಲಿ ಅಸಂಭವ, ಅಸಾಧ್ಯ. ಯೋಗ್ಯವಾದ ಸ್ಥಳ ಅದು ಶಿರೋಭಾಗ. ದರ್ಶನವನಿ ನೀಡಯ ದೇವಾ, ದರ್ಶನವನಿ ನೀಡಯ, ದರ್ಶನವನಿ ನೀಡಯ ದೇವಾ, ದರ್ಶನವನಿ ನೀಡಯ. ಪಾಂಡವರ ಐವರ ಪ್ರಾಣವು ನೀನಾ, ಪಾಂಡವರ ಐವರ ಪ್ರಾಣವು ನೀನು, ಪರಮ ದಯಾಕರ ಕೊಡು ಎನಗ ಭಯವ. ಪರಮಾತ್ಮ, ಪರಮ ದಯಾಕರ ಕೊಡು ಎನಗ ಭಯವ. ಜೀವವು ನೀನೆಂದು ನಂಬೆನಯ್ಯ, ಜೀವವು ನೀನೆಂದು ನಂಬೆನಯ್ಯ. ಕರುಣಾಳು ಕನಿಕರಿಸೋ ಹರಿಯ, ಕರುಣಾಳು ತೋರೆ ಕನಿಕರಿಸೋ ಹರಿಯ. ದರ್ಶನವನಿ ನೀಡಯ,
ಪರಮಾತ್ಮ ಅರಣ್ಯವಾಸ ನಾನು ಅರಣ್ಯವಾಸ ನಾನು ಆನಂದದಿ ನಾವು ನಲಿದೆವು ದೇವಾ ಆನಂದದಿ ನಾವು ನಲಿದೆವು ದೇವ ಪಾಮರರಾದ ಪಾಂಡವರಿಗೆ ಪಾಮರರಾದ ಪಾಂಡವರಿಗೆ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಧರ್ಮದಿ ರಾಜ್ಯವ ದೊರಕಿಸೋ ದೇವ ಕರುಣಾಳು ಕರುಣಾಳು ತೋರಿ ಕರುಸೋ ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ನಿನ್ನ ವಿಳಂಬನೆಯಿಂದ ಎಲ್ಲ ಹಾಳಾಗಿತ್ತಲ್ಲ ಪಾರ್ಥ. ಏಕೆ ಸಾತ್ಯಕಿ, ಏನಾಯಿತು? ಅದನ್ನು ನನಗೆ ಹೇಳಲು ಮನಸ್ಸು ಇಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಬಂದಿರುವನು. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಾಗಿ ದುರ್ಯೋಧನ ನಿನ್ನಿಂತ ಮೊದಲೇ ದ್ವಾರಕೆಗೆ ಬಂದಿದ್ದಾನೆ. ಇದೆಂಥ ವಿಳಂಬನೆ ಪಾರ್ಥ? ಸಾತ್ಯಕಿ, ಇದು ವಿಳಂಬನೆಯಲ್ಲ, ಪಾಂಡವರ ದುರ್ದೈವ. ನಾವು ಮರುಗೋದಕ್ಕೆ ಕೌರವರು ನಮ್ಮ ಆತ್ಮೀಯರಲ್ಲವೇ? ಪಾಂಚಾಲೈ ಸಹಿತ ಮತ್ತೊಂದು ಸಾರಿ 4 ಸಹೋದರರೊಳಗೂಡಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವ ಸಾತ್ಯಕ್ಕೆ. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕಿಗೆ ಹೊರಟೆ ಎಂದು ತಿಳಿದ ಬಳಿಕವೇ ನಾವು ಹೊರಟಿದ್ದು. ನಮ್ಮ ಸುದೈವ ಬಲದಿಂದ ನಾವೇ ಇಲ್ಲಿಗೆ ಮೊದಲು ಬಂದೆವು. ದುರ್ಯೋಧನ, ಗುರು ಮಂದಿರಕ್ಕೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು ಅವರವರ ಭಾವನ ರೂಪ ಫಲವು ದೊರಕುವುದಲ್ಲವೇ ಸಿಯೋಧನ? ಹಾಗೆಂದು ಸುಮ್ಮನೆ ಕುಳಿತರಾಯಿತೆ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೇ ನಮಗೆ ಸಹಕಾರಗಳು ದೊರಕುವುದು. ನಾನು ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದದಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ ಬಂದಿರುವೆನು. ನೀನು ಯಾವ ಇಚ್ಛೆಯಿಂದಾದರೂ ಬಾ. ಈ ಬಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದರೂ ಒಂದು ವೇಳೆ ಸಂತೋಷವೇ. ಕುರು ಪಾಂಡವರ ದಮನಗಳಲ್ಲಿ ಭರತ ವಂಶ ಪವಿತ್ರ ರಕ್ತವು ಹರಿಯುತ್ತಿಲ್ಲ ಮರೆಯಬೇಡ ಸಿಯೋಧನ. ನಾನು ಸಹ ಮರೆತಿಲ್ಲ, ನೀನೂ ಸಹ ಮರೆಯಬೇಡ. ಹೇ ಚಕ್ರಪಾಣಿ, ಹೇಳು, ಅಸತ್ಯದಿಂದ ಸತ್ಯ ಸೀಮೆಯನ್ನು ಸೇರಿಸು, ಅಂಧಕಾರವನ್ನು ಒರೆಸಿ ಬೆಳಕಿಗೆ ಕರೆದುಕೊಂಡು ಬಾ. ಹೇಳು ಚಕ್ರಪಾಣಿ, ಹೇಳು. 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಶಬರಿಗೆ ಅಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನಗಾದ ಸ್ವಭಾವವತಾರೋ
ದಯಾಳೋ ಜಾಗೃತನಾಗಿ ಎನ್ನ ಮರೆ ಕೇಳೋ ಪರಮ ಕೃಪಾ ಆಳೋ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಅಲೆಗಳ ನೆಡೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ ಅಲೆಗಳ ನೆಡೆಗೀಡಾಗಿಸದೆ ಯೋಗ ನಿದ್ರೆಯಿಂದ ಜಾಗೃತನಾಗೋ ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಯುಗದ ಅಂತವು ನೀನು ನಗು ನಗು ತಲಿ ಜಗವ ಬೆಳಗಿದೆ ಯುಗದ ಅಂತವು ನೀನು ನಗು ನಗು ತಲಿ ಜಗವ ಬೆಳಗಿದೆ ಮೃಗೋಮನಿ ದರ್ಪದ ಆಚಿಲ ಅಳಿಸೆ ಮೋಚವನಿ ತಂದೆ ಮೃಗೋಮನಿ ದರ್ಪದ ಆಚಿಯ ಅಳಿಸಿ ಮೋಚವನಿ ತಂದೆ ಶಯನ ಸುಂದರವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಪಾಂಡವರ ರಾಜವರೇಣ್ಯ ಶಮಾಂಡದೊಳು ನಿನ್ನ ಶರಣ್ಯ ಪರಮಾತ್ಮ ಪಾಂಡವರ ರಾಜವರೇಣ್ಯ ಬ್ರಹ್ಮಾಂಡದೊಳು ನಿನ್ನ ಶರಣ್ಯ ಒಂದು ಸಭೆಯೊಳಗೆ ದ್ರೌಪದಿಯೋ ಅವಮಾನವ ಸಹಿಸದೆ ಮರೆಯಿದಳು ಒಂದು ಸಭೆಯೊಳಗೆ ದ್ರೌಪದಿಯೋ ಅವಮಾನವ ಸಹಿಸದೆ ಮರೆಯಿದಳು ತ್ವರಿತದು ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ ತ್ವರಿತದು ಬಂದು ಕಾಯ್ದೆ ನೀನಂದು ಇನ್ನು ಮೌನವೇ ಜನಾರ್ದನ ಓ ಸಿಂಧು ಶಯನ ಸುಂದರವದನ ಓ ಸಿಂಧು ಶಯನ ಸುಂದರವದನ ನೀಗಿಸು ಲೋಕದ ಭವ ಬಂಧನ ನೀಗಿಸು ಲೋಕದ ಭವ ಬಂಧನ ಓ ಸಿಂಧು ಶಯನ ಸುಂದರವದನ ಏಳು ಜನಾರ್ದನ ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಸರ್ವರು ಕುಶಲವೇ? ಈ ಚರಣದಡಿ ಏಕೆ ಕುಳಿತ ಪಾರ್ಥ? ಆ ಪಾರ್ಶ್ವಗಳಲ್ಲಿ ಪೀಠಗಳಿರಲಿಲ್ಲವೇ? ಜನಾರ್ದನ, ನಿನ್ನ ಆಶೀರ್ವಾದದಿಂದ ಎಲ್ಲರೂ ಕುಶಲವು.
ಈ ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಮಹಾಪ್ರಸಾದವಲ್ಲವೇ? ವಾಸುದೇವ, ಯಾರು? ನಾನು ಚಂದ್ರಕುಲ ಚಕ್ರೇಶ್ವರ. ಬಾಬಾ ಗೌರವೇಶ್ವರ, ಸೌಖ್ಯವೇ? ಬಂದು ಎಷ್ಟೊತ್ತಾಯ್ತು? ಚಕ್ರೇಶ್ವರನಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ. ಬಾವಾ ಅಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಇಲ್ಲಿಗೆ ಬಂದು ಬಹಳ ಸಮಯವಾದರೂ ಎಚ್ಚರವಾಗದೆ ಇತ್ತು. ಈ ನಿನ್ನ ಆಜ್ಞೆಯ ಮಿತ್ರನಾದ ಪಾರ್ಥನು ಬಂದೊಡನೆ ಜಾಗೃತನಾದೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವಾ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿವರು ಏಕಕಾಲದಲ್ಲಿ ಇಲ್ಲಿಗೆ ಏಕೆ ಬಂದಿರಿ? ಕೌರವ ಪಾಂಡವರನ್ನು ಭೀಕರ ಸಂಗ್ರಾಮ. ಕೌರವ ಪಾಂಡವರನ್ನು ಭೀಕರ ಸಂಗ್ರಾಮ ಬರದಿಂ ಸಾಗಿರ್ಪುದೈ. ವಹಿಸುವುದು ನೀ ನಮ್ಮ ಪಕ್ಷವ, ವಹಿಸುವುದು ನೀ ನಮ್ಮ ಪಕ್ಷವ. ಸಂತಸದಿಂ ಬರುವುದೈ ಮಾಧವ. ಓರ್ಧರಿಯುವ ಕಾಳ್ಗಿಚ್ಚಿನಂತೆ ಕುರುಪುಂಡವರ ಭೀಕರ ಸಂಗ್ರಾಮ ಸಿದ್ಧವಾಗಿದೆ. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಿ ನಿಲ್ಲಬೇಕು. ಇದಕ್ಕೆ ನಿನ್ನ ಅಭಿಮತ? ಬಾವಾ, ಯುದ್ಧವೇ ಬೇಡ ಬಾವಾ. ಬಲ್ಲೆಯ ಇಹಲೋಕ ರಾಜರಾಜ ಮರ್ಮ. ಬಾವಾ, ಬಲ್ಲೆಯ ಇಹಲೋಕ ರಾಜರಾಜ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಇರವಿಲ್ಲದ ಮಾನವ ಆಸೆಯೇ ನಿರಾಸೆ. ಬಾಬಾ ಅರ್ಜುನ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾಪದುರಿತ ಬೇಡವೋ ಈ ಅಟ ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಅರ್ಜುನ, ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಬಂದು ಬಳಗರ ಮರಣ ಹೋಮ ಮಾಡಬೇಡ, ಪ್ರಾರ್ಥನಾಗಿ ದುಡ್ಡು ಕಾಬೇಡ. ಮರಣ ಹೋಮ
ಕಾವ್ಯಾರಿಗೋ. ಮತ್ತಾರಿಗೆ ಕೃಷ್ಣ, ನನಗೆ ಈ ಸಾರ್ವಭೌಮನಿಗೆ. ದುರ್ಯೋಧನ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವ. ಕೃಷ್ಣ, ಭಾವ, ರಾಜನೀತಿ ಧರ್ಮಶಾಸ್ತ್ರಗಳಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನಮಗೂ. ನಿನ್ನ ಈ ಉಪದೇಶವನ್ನು ಬಿಟ್ಟು ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ನೋಡಿದೀಯಾ ಪಾರ್ಥ, ಪರಮಾತ್ಮ, ನಿಮ್ಮಣ್ಣಾಡ್ತಿರುವ ಮಾತುಗಳನ್ನು. ನೀನು ಸಹ ಯಾದವರ ಸೈನ್ಯವನ್ನು ಅಪೇಕ್ಷಿಸಿ ಬಂದೆಂದು ತೋರುತ್ತಿರುವುದು. ಹೌದು ಪರಮಾತ್ಮ. ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ವಾಸುದೇವ, ನಿದ್ರೆಯಿಂದ ನೀವು ಮೊದಲು ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಶ್ಯವು ನನ್ನ ಮೇಲೆ ಬಿದ್ದಿರುವುದರಿಂದ ನೀವು ನನಗೇ ಸಹಾಯ ಮಾಡಬೇಕು. ಅವನೆಂದಿಗೂ ಸಾಧ್ಯವಿಲ್ಲ ಮುಕುಂದ. ನೀನು ವೀರನು ನ್ಯಾಯಶೀಲನೂ ಆಗಿರುವೆ. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದ್ದೆ. ಆದರೆ ನೀನು ಕ್ಷತ್ರಿಯ ಧರ್ಮವನ್ನು ಪಾಲಿಸಿದಂತಾಗುವುದು. ಕೌರವೇಶ್ವರ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನು ನಿನಗಿಂತಲೂ ಚಿಕ್ಕವನಯ್ಯ. ಇರಬಹುದು. ಆತನಿಗೆ ಬೇಕಾದನ್ನು ಕೇಳುವ ಅಧಿಕಾರ ಆತನಿಗಿರುವುದು. ನಾನು ನೀವೀವರಿಗೂ ಸಹಾಯವನ್ನು ಮಾಡುವೆ. ಈಗ ಕೇಳಿರಿ. ಅಪ್ರತಿಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವನ 11 ಅಕ್ಷೋಹಿಣಿ ಸೇಂದಳ, ನಿರಸ್ತ್ರನು ನಿರಾಯುಧನು ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ಪಾರ್ಥ, ನಿನಗೆ ಯಾವುದು ಬೇಕೋ? ಹೇದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಮಂಗಳವಾಗಲಿ ಪಾರ್ಥ. ನಿರಸ್ತ್ರ ನಿರಾಯುಧ, ಇವನಿಂದೇನು ಪ್ರಯೋಜನ? ಕೃಷ್ಣ, ಭಾವ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮ ಸಹಿತ ಯಾದವನ 11 ಅಕ್ಷೋಹಿಣಿ ಸೈನ್ಯ ಬಲವೇ ನಮ್ಮ ಪಕ್ಷಕ್ಕೆ ಬರಲಿ. ಭಲೆ ಭಲೆ ಕೌರವೇಶ್ವರ, ನಿನ್ನ ಸಾಹಸಕ್ಕೆ ತಕ್ಕದನ್ನೇ ಕೇಳಿಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞಾಪಿಸುವನು. ನಾನಿನ್ನು ಬರಲೇ ಬಾಬಾ? ಅಗತ್ಯವಾಗಿ ಬಾಬಾ. ಭಲೆ 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 ಕಪಟ ನಾಟಕ ಸೂತ್ರಧಾರಿ, ಭಲೆ ಈ ನಿನ್ನ ಕಣ್ಸನ್ನೆಯಿಂದಲೇ ನಿನ್ನ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದೆಯ ಮಾಧವ. ಬಳಿದೆ ನಿದು ಕಣ್ಸನ್ನೆಯ ಕಪಟ ಮೋಸ. ಬಳಿದೆ ನಿದು ಕಣ್ಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾಹಂ ಪ್ರಚಂಡ ರಕ್ತ ಕೋಡಿಯಾರಿಸೆ. ಮೃತ್ಯು ತಾಂಡವ ಪ್ರಳಯ ನೃತ್ಯ ಸಿಂಹನಾದ. ಕರಡಿ ಸಾಹಸ ಚತುರ ಈ ಕೌರವೇಶ್ವರ. ರಾಜ್ಯ ಧರ್ಮ ಕಳಂಕ ಸಹಿಸಲಾರ. ಗಣಧೋ ಆಯುಧವಂ ಧರಿಸದಿರೇ. ಆಯುಧವಂ ಧರಿಸದಿರೇ ಪಾಂಡವರ ಅದೆಂತು ಪಾಲಿತೆಯೋ. ನೋಡುವೆನು ನಿನ್ನ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ,
ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಪಾರ್ಥನಾದರೋ ನಿನ್ನ ಪ್ರಾಣ ಸಖ. ಹೀಗಿರುವಾಗ ನೀನು ನಮ್ಮೊಡನೆ ಬೆರೆಯಲು ಸಾಧ್ಯವೇ? ಅದೆಂದಿಗೂ ಸಾಧ್ಯವಿಲ್ಲ ಮುಕುಂದ. ಎಂದಿನಿಂದ ನೀವೇ ಬೇರೆಯಾದಿರಿ, ನಾವೇ ಬೇರೆಯಾದೆವು. ಆದರೂ ಬಾಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೋ ಚೋಕೆ. ಗೌರವೇಶ್ವರ, ಬಾವಾ, ಆಡಿರುವ ವಚನವನ್ನು ಕೊಟ್ಟಿರುವ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವನೇ ಈ ಕೃಷ್ಣ? ಅದು ಮುಂದೆ ತಿಳಿಯುವುದು. ನಡೆ ಬಾಬಾ, ಸೈನ್ಯಕ್ಕೆ ಆಜ್ಞಾಪಿಸುವನು. ಆಗಿದ್ದರೆ ನಮ್ಮಿಬ್ಬರ ಸಮ್ಮಿಲನ ರಣಾಂಗಣದಲ್ಲಿ ಆಗ ತೋರುವಿಯಂತೆ ಈ ಪಾಂಡವರ ಬಲಾಬಲವನ್ನು.